ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಡೆಡ್ಲಿ ಕಿಲ್ಲರ್ ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ. ಇದೇ ಜುಲೈ 3ಕ್ಕೆ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಡೆಡ್ಲಿ ಕಿಲ್ಲರ್ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಬರುವಂಥದ್ದು ಇದೊಂದು ಆ್ಯಕ್ಷನ್ ಸಿನಿಮಾ ಅಂತ. ಆದರೆ ಟ್ರೇಲರ್ ನೋಡಿದಾಗ ನನಗನ್ಸಿದ್ದು ಸೈಕಾಲಜಿಕಲ್ ಥ್ರಿಲ್ಲರ್ ಫೀಲ್ ಕೂಡ ಈ ಸಿನಿಮಾ ಕೊಡುತ್ತೆ ಅನ್ನುವಂಥದ್ದು. ಸೊ ಇದು ಒಂದು ಆ್ಯಕ್ಷನ್ ಸಿನಿಮಾನ ಅಥವಾ ಇದೊಂದು ಮೈಂಡ್ ಗೇಮಾ? ಸಿನಿಮಾ ತಂಡದವರು ನನ್ನೊಳಗೆ ಇದ್ದಾರೆ, ಮಾತನಾಡಿಸಿ ತಿಳ್ಕೊಳ್ಳೋಣ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಆ್ಯಕ್ಷನ್ ಹಾಗೇನೆ ಥ್ರಿಲ್ಲರ್ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಬರುವಂಥ ಹೆಸರು ಥ್ರಿಲ್ಲರ್ ಮಂಜು ಸರ್. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿನಲ್ಲಿ ಕೂಡ ವರ್ಕ್ ಮಾಡಿರುವಂಥ ಒಂದು ಲೆಜೆಂಡ್ರಿ ಡೈರೆಕ್ಟರ್. ಅಷ್ಟೇ ಅಲ್ಲ, ಇವರು ನಟರು, ಬರಹಗಾರರು ಆ್ಯಂಡ್ ವಾಟ್ ನಾಟ್. ಸದ್ಯಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹಾಗೆಯೇ ಈ ಸಿನಿಮಾದ ನಾಯಕ ನಟರು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಅಭಯವಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ತೆ. ಸರ್ ನಮಸ್ತೆ. ಈ ಸಿನಿಮಾದ ನಿರ್ಮಾಪಕರು, ಅನ್ನದಾತರು ಆಗಿರುವಂಥ ಪ್ರಶಾಂತ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸರ್ ನಮಸ್ತೆ. ಹೇಗಿದ್ದೀರಾ ಮೂರು ಜನ? ಚೆನ್ನಾಗಿದ್ದೀವಿ. ಎಸ್, ನಾನು ಈಗಲೇ ಹೇಳ್ದಂಗೆ ಡೆಡ್ಲಿ ಕಿಲ್ಲರ್ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಆ್ಯಕ್ಷನ್ ಸಿನಿಮಾ ಅನ್ನುವಂಥದ್ದು ನಮ್ಮ ಮೈಂಡಿಗೆ ಬರುತ್ತೆ. ಆದರೆ ನಾನು ಟ್ರೇಲರ್ ನೋಡಿದಾಗ ನನಗೇನು ಅನ್ನಿಸ್ತು, ಸೈಕಾಲಜಿಕಲ್ ಥ್ರಿಲ್ಲರ್ ಫೀಲ್ ಕೂಡ ಬಂತು. ಇದೊಂದು ಆ್ಯಕ್ಷನ್ ಸಿನಿಮಾನ ಅಥವಾ ಒಂದು ಮೈಂಡ್ ಗೇಮಾ? ತಾವುಗಳೇ ಹೇಳಬೇಕು. ಮೈಂಡ್ ಗೇಮ್ ಇಟ್ಕೊಂಡು ಮಾಡಿರೋಂಥ ಒಂದು ಆ್ಯಕ್ಷನ್ ಸಿನಿಮಾ ಅದು ಇದೆ. ಮೈಂಡ್ ಗೇಮ್ ಇದೆ. ಮೈಂಡ್ ಗೇಮ್ ಜಾಸ್ತಿ ಇದೆ ಇದರಲ್ಲಿ, ತುಂಬಾ ಇದೆ. ಸೊ ಆ್ಯಕ್ಷನ್ ಅಂದ ತಕ್ಷಣ ಬರೀ ಬಡಿ ಅಲ್ಲ, ವಿಷಯ ತುಂಬ ಇದೆ. ಡೆಡ್ಲಿ ಕಿಲ್ಲರ್ ಅನ್ನೋ ಟೈಟ್ಲು ನಿಮಗೆ ಒಂದು ಕಿಲ್ಲಿಂಗ್ಸ್ ಜಾಸ್ತಿ ಇರ್ಬೋದು, ರಕ್ತಪಾತ ಇರ್ಬೋದು ಅಂತ ಅನ್ನಿಸುತ್ತೆ ಟೈಟ್ಲ್ ನೋಡಿದ್ರೆ. ಬಟ್ ಅದು ಸಿನಿಮಾ ನೋಡಿದಾಗ ಅದಕ್ಕೆಲ್ಲ ಉಲ್ಟಾ ಆಗುತ್ತೆ. ಅಂದರೆ ಕಿಲ್ಲಿಂಗ್ಸು ಆಬ್ವಿಯಸ್ಲಿ ಎಲ್ಲ ಸಿನಿಮಾಗಳಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ನಮ್ಮಲ್ಲಿ ಅದು ಯಾವ ರೀತಿ ನಾವು ಚೇಂಜ್ ಮಾಡಿ ಹೊಸ ರೀತಿ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಆ ಥರ. ಅಭಯ್ ಸರ್, ತಾವೇನು ಹೇಳ್ತೀರಾ? ಡೆಡ್ಲಿ ಕಿಲ್ಲರ್ ನೀವು ಹೇಳ್ದಂಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಪ್ಲಸ್ ಮೈಂಡ್ ಗೇಮ್ ಆ್ಯಂಡ್ ಇದರಲ್ಲಿ ಲವ್ ಇದೆ, ಆ್ಯಂಡ್ ರೊಮ್ಯಾನ್ಸ್ ಇದೆ, ಆ್ಯಂಡ್ ಟೋಟಲಿ ಒಂದು ಪ್ಯಾಕೇಜ್ ಇದು. ಡೆಡ್ಲಿ ಕಿಲ್ಲರ್ ಅಂದ ತಕ್ಷಣ ಅದೇ ನೀವು ಹೇಳ್ದಂಗೆ ಬರೀ ಆ್ಯಕ್ಷನ್ನು ಅಥವಾ ಏನೋ ಒಂದು ಬರ್ತದೆ. ಬಟ್ ಮೇನ್ ಥಿಂಗ್ ಇನ್ನೊಂದು ಏನಂದರೆ ಇದಕ್ಕೆ ಹಾರರ್ ಟಚ್ ಇದೆ. ನಿಮಗೆ ಎಲ್ಲನೂ ಒಂದೇ ಸಿನಿಮಾದಲ್ಲಿ ಸಿಗ್ತಾ ಇರಬೇಕಾದ್ರೆ ಜನ ಇಷ್ಟಪಡ್ತಾರೆ. ಸೊ ಎಲ್ಲ ಜಾನರ್ ಇಷ್ಟಪಡುವಂಥ ಎಲ್ಲ ಆಡಿಯನ್ಸ್ ಇರಲ್ಲ. ಒಬ್ಬೊಬ್ರಿಗೆ ಆ್ಯಕ್ಷನ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಸಸ್ಪೆನ್ಸ್ ಇಷ್ಟ ಆಗುತ್ತೆ, ಅಥವಾ ಒಬ್ಬೊಬ್ಬರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ. ಸೊ ಎಲ್ರಿಗೂ ಇಷ್ಟಪಡುವಂಥ ಡೆಡ್ಲಿ ಕಿಲ್ಲರ್ ಇದು. ನಿರ್ಮಾಪಕರೇ, ತಾವೇನು ಹೇಳ್ತೀರಾ? ಡೆಡ್ಲಿ ಕಿಲ್ಲರ್ ಅಂತ ಅಂದ್ಕೂಡೆ ತಾವು ಹೇಳ್ದಂಗೆ ಕಿಲ್ಲಿಂಗ್ಸ್ ಅಂತ ಬರುತ್ತೆ. ಕಿಲ್ಲಿಂಗ್ಸ್ ಪ್ರೋಮೋ ಏನಂತ ಇರುತ್ತೆ, ಆಲ್ವೇಸ್ ಕಿಲ್ ದ ಬ್ಯಾಡ್ ಥಿಂಗ್ ಆಫ್ ದಿ ಸೊಸೈಟಿ, ಬ್ಯಾಡ್ ಥಾಟ್ ಆಫ್ ಅ ಸೊಸೈಟಿ. ಸೊ ಕಿಲ್ ಈಸ್ ಆಲ್ವೇಸ್ ನೆಸೆಸರಿ. ಇಟ್ ಮೈಟ್ ಬಿ ಫಿಸಿಕಲ್ ಕಿಲ್ ಇರ್ಬೋದು, ಇಲ್ಲ an electrical kill ಇರ್ಬೋದು. ಸೊ ಆಸ್ ಆಫ್ ದಿ ಪಿಕ್ಚರ್ ಟೈಟಲ್, ದೇರ್ ವಿಲ್ ಬಿ ಎ ಲಾಟ್ ಆಫ್ ಡಿಸ್ಟ್ರಕ್ಷನ್, ಅಂದರೆ ಆಫ್ ದಿ ರಾಂಗ್ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ದ ಸೊಸೈಟಿ. ಅದನ್ನೇ ಪ್ರೆಸೆಂಟ್ ಮಾಡೋಕ್ಕೆ ಹೊರಟಿದೆ ನಮ್ಮ ಪಿಕ್ಚರ್ಸ್. ಓಕೆ ಸರ್, ನನಗೆ ಥ್ರಿಲ್ಲರ್ ಮಂಜು ಸರ್ ಅಂದ ತಕ್ಷಣ ಅಂದರೆ ಆ್ಯಕ್ಷನ್ ಡೈರೆಕ್ಟರ್ ಆಗಿ ತಾವು ಪ್ರಸಿದ್ಧಿಯನ್ನು ಪಡೆದಿದ್ದೀರಾ. ಸೊ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಕೊರಿಯೋಗ್ರಫಿಗಿಂತ ಸ್ಟೋರಿ ಟೆಲ್ಲಿಂಗ್ಗೆ ಹೆಚ್ಚು ಪ್ರಾಮಿನೆನ್ಸ್ ಕೊಟ್ಟಿದ್ದೀರಾ, ಹೇಗೆ? ಹೌದು, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಕ್ಷನ್ಸ್ ಓಕೆ, ಆ್ಯಕ್ಷನ್ಸು ನಾವು ರೆಗ್ಯುಲರ್ ಮಾಡೋದ್ರಿಂದ ಆ್ಯಕ್ಷನ್ಸು ಮಾಡಿಬಿಡ್ಬೋದು. ಬಟ್ ಇದು ಸ್ಟೋರಿ ಸ್ವಲ್ಪ ಚಾಲೆಂಜಿಂಗ್ ಸಬ್ಜೆಕ್ಟ್. ಅದು ತುಂಬಾ ಟಫ್ ಸಬ್ಜೆಕ್ಟ್ ಇದು. ಅದು ಕಥೆನ ನಾವು ಪ್ರೆಸೆಂಟ್ ಮಾಡಬೇಕಂದ್ರೆ ಭಾಳನೇ ತುಂಬಾ ಟಫೆಸ್ಟ್ ಜಾಬ್. ಸೊ ಅದನ್ನು ನನಗೆ ಅದಕ್ಕೋಸ್ಕರ ಹೋಮ್ವರ್ಕ್ ಚೆನ್ನಾಗಿ ಮಾಡಿಕೊಂಡೆ ನಾನು. ಮಾಡಿಕೊಂಡು ಆಮೇಲೆ ಬಿಫೋರು ಶೂಟಿಂಗ್ಗೆ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು, ಸೊ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆಯೋ ಅದೆಲ್ಲ ಸ್ವಲ್ಪ ರಿಮೂವ್ ಮಾಡಿ ಎಲ್ಲ ಸ್ಕ್ರಿಪ್ಟ್ನ ಸ್ಟ್ರಾಂಗ್ ಮಾಡಿಕೊಂಡೇ ಹೋಗಿದ್ದು. ಸೊ ಅದು ಮಾಡ್ಕೊಂಡಿದ್ದಕ್ಕೆ, ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದಕ್ಕೆ ನಮಗೆ ವಿಜುವಲ್ಸ್ ಚೆನ್ನಾಗಿ ತೆಗೆಯೋದಕ್ಕೆ ಅನುಕೂಲ ಆಯಿತು. ಮತ್ತೊಂದು ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಏನಂದರೆ ಸರ್, ಕೆಲವೊಂದು ವಿಜುವಲ್ಸ್ಗಳು ಆ್ಯಕ್ಚುಲಿ ನೋಡ್ತಾ ಇರಬೇಕಾದ್ರೆ ಈ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಹಿಂದ್ಗಡೆ ಒಂದು ಎಮೋಷ್ನಲ್ ರೀಸನ್ ಕಾಣಿಸ್ತು ನನಗೆ. ಸೊ ಅಂದರೆ ಕಾನ್ಷಿಯಸ್ಲಿ ರೈಟಿಂಗ್ನಲ್ಲಿ ಈ ರೀತಿಯೇ ಇರಬೇಕು ಅನ್ನೋವಂಥದ್ದು ಪ್ಲ್ಯಾನ್ ಮಾಡಿದ್ರೆ ಹೇಗೆ ಅಂತ? ಹೌದೌದು, ಒಂದು ಆ್ಯಕ್ಷನ್ ಸೀನ್ಸ್ ಸುಮ್ಮನೆ ಹಾಕಿಲ್ಲ ಆ್ಯಕ್ಷನ್ಸು. ಸೊ ಅದರಲ್ಲಿ ತುಂಬಾ ಇದೆ. ಅದ್ರ ಹಿಂದ್ಗಡೆ ಅದಾದಮೇಲೆ ಆ್ಯಕ್ಷನ್ಸ್ ಆದಮೇಲೆ ಏನಕ್ಕೆ ಆ್ಯಕ್ಷನ್ ಬಂತು, ಅದ್ರದ್ದು ಡೆಪ್ತ್ ಏನು, ಅದು ನೋಡ್ತಾ ಗೊತ್ತಾಗ್ಬಿಡುತ್ತೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ. ಅಭಯವೀರ್ ಅವರೇ, ಥ್ರಿಲ್ಲರ್ ಮಂಜು ಸರ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳಿಂದ ಸ್ಟಂಟ್ಗೆ ಅವರು ಫೇಮಸ್ಸು. ಸೊ ಅವರೊಟ್ಟಿಗೆ ಕೆಲಸ ಮಾಡುವಂಥ ಒಂದು ಆಪರ್ಚುನಿಟಿ ತಮಗೆ ಸಿಕ್ತು ನಿಮ್ಮ ಇನಿಷಿಯಲ್ ಸ್ಟೇಜಸ್ನಲ್ಲಿ. ಎಷ್ಟು ಬ್ಲೆಸ್ಡ್ ಆಗಿದ್ದೀರಾ, ಏನು ಹೇಳ್ತೀರಾ ಸರ್ ಬಗ್ಗೆ? ಎಲ್ಲ ಪ್ಲಸ್ಸೇ ಇಲ್ಲಿ, ಎಷ್ಟಲ್ಲ ಎಲ್ಲನೂ ಪ್ಲಸ್ಸೇ. ನನಗೆ ಒಂದು
ಒಳ್ಳೆ ಸಿನಿಮಾ ಮಾಸ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಅದನ್ನು ಸರಿಪಡಿಸೋದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಆ್ಯಕ್ಷನ್ಸಲ್ಲೂ ಅಥವಾ ಸೀನ್ಸಲ್ಲೂ ಮಾಸ್ಟರ್ ಹೇಳ್ದಂಗೆ ಸ್ವಲ್ಪ ಪ್ರಿಪರೇಷನ್ಸು ಎಲ್ಲ ಬೇಕಾಗುತ್ತೆ. ಸುಮ್ಮನೆ ಮಾಡಿದ್ದೀವಿ ಅಂದ ತಕ್ಷಣ ಡೈರೆಕ್ಟಾಗಿ ಹೋಗಿ ಸಟ್ಟಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಬಿಫೋರ್ ನಾನು ಒಂಚೂರು ಸ್ಕ್ರಿಪ್ಟ್ ಎಲ್ಲ ಇಸ್ಕೊಂಡು ಒಂಚೂರು ಎಷ್ಟೆಷ್ಟು ಬೇಕೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀವಿ. ಆ್ಯಂಡ್ ಶೂಟ್ಗೆ ಹೋದ್ಮೇಲೂ ಒಂದಿಷ್ಟು ಚೇಂಜಸ್ ಎಲ್ಲ ಆಗಿರುತ್ತೆ. ಸೊ ಹಾಗೆ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಫ್ರೆಂಡ್ ಥರ ಟ್ರೀಟ್ ಮಾಡಿಬಿಟ್ಟು ನನಗೆ ಒಂಚೂರು ಶೂಟಿಂಗಲ್ಲಿ ನನಗೆ ಸ್ಪೇಸ್ ಕೊಟ್ಟರು. ಚೆನ್ನಾಗಿ ಮಾಡಿ, ನೀವು ಎಲ್ಲ ಮಾಡ್ತೀರಾ, ಸೀಕ್ವೆನ್ಸ್ ಎಲ್ಲ ಹೇಳೋರು. ಹೇಳಿದಾಗ ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಹಂಗೆ ಹಿಂಗೆ ಆದಾಗ ಟೈಮ್ ಕೊಡೋರು ನನಗೆ. ಬೇರೆ ಶಾರ್ಟ್ಸ್ ಬೇರೆಯವ್ರದ್ದೆಲ್ಲ ತೊಗೊಂಡು ಆರಾಮಾಗಿ ನೀನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋ, ಆಮೇಲೆ ಬಾ ಅಂತೇಳಿ. ಸೊ ಏನಾಗುತ್ತೆ, ನಾವು ಯಾವುದೋ ಒಂದು ಯಾಕಂದರೆ ಮೈಂಡ್ ಒಂದೇ ಥರ ಇರೋಲ್ಲ ಮನುಷ್ಯಂದು. ಒಂದೊಂದು ಸರಿ ಲೋ ಆ್ಯಂಡ್ ಹೈ ಆಗ್ತಿರುತ್ತೆ. ಆವಾಗ ಆರ್ಟಿಸ್ಟ್ಗಳಿಗೆ ಸ್ಪೇಸ್ ಕೊಡೋದಿದೆಯಲ್ಲ ಒಬ್ಬ ನಿರ್ದೇಶಕನಾಗಿ, ಆಮೇಲೆ ಒಬ್ಬ ಲೆಜೆಂಡ್ರಿ ಆ್ಯಕ್ಷನ್ ಡೈರೆಕ್ಟ್ರಾಗಿ. ಸೊ ಅದು ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಡೆಡ್ಲಿ ಕಿಲ್ಲರ್ ನನಗೆ ಪ್ರೆಸೆಂಟ್ ಬೇಕಾಗಿದ್ದಂಥ ಸಿನಿಮಾ. ಈಗ ಹಸಿವಾದಾಗ ಎಷ್ಟು ಮನುಷ್ಯನಿಗೆ ಊಟ ಬೇಕು. ಸೊ ಆ ಥರ ಇವಾಗ 14 ವರ್ಷದ ಒಂದು ಜರ್ನಿ ಆದರೆ ಇನ್ನು ಮುಂದೆ ಒಂದು ಜರ್ನಿ ಇದೆ ಡೆಡ್ಲಿ ಕಿಲ್ಲರ್ ಆದಮೇಲೆ. ಸೊ ನನಗೆ ಹೋಪ್ ಇದೆ ಸಿನಿಮಾ ಮೇಲೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ. ಆ್ಯಂಡ್ ನನಗೆ ಆ್ಯಕ್ಟ್ ಮಾಡೋಕ್ಕೆ, ನನ್ನ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೆ ತುಂಬ ಸ್ಪೇಸ್ ಕೊಟ್ಟಿದೆ. ಎಸ್ಪೆಷಲಿ ಇವಾಗಿನ ಇಂಡಸ್ಟ್ರಿನಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ಆ್ಯಕ್ಟರ್ ಬರೀ ಆ್ಯಕ್ಟ್ ಮಾಡಬೇಕು, ನಾನು ಬರೀ ಆ್ಯಕ್ಟ್ ಮಾಡಿದ್ರೆ ಸಾಕು ಅನ್ನೋವಂಥದ್ದು ಇವಾಗ ಅಷ್ಟು ಸುಲಭವಾಗಿ ನಡೆಯೋದಿಲ್ಲ. ಅಂದರೆ ಹಿ ಶುಡ್ ಬಿ ನೋಯಿಂಗ್ ಆಲ್ ದ ಟೆಕ್ನಿಕಲಿಟೀಸ್ ಆಲ್ಸೋ. ಅಂದರೆ ಆತನಿಗೆ ಟೆಕ್ನಿಕಲಿಟೀಸ್, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಆಸ್ಪೆಕ್ಟ್ಸ್ಗಳು ಕೂಡ ಗೊತ್ತಿದ್ರೆ ಪ್ರಾಬಬ್ಲಿ ಒಂದು ಪ್ಲಸ್ ಆಗುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಇವಾಗ ನಿಮಗೆ ಆ್ಯಕ್ಟಿಂಗನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಸ್ಕಿಲ್ಸ್? ನಾನು ಅದೇ ಹಿಂದಿನ ಸಿನಿಮಾಗಳಲ್ಲಿ ನಂದು ಶೂಟ್ ಅಥವಾ ನನ್ನ ಶಾರ್ಟ್ ಮುಗಿದ್ಮೇಲೆ ನನ್ನ ಕ್ಯಾಮ್ರಾ ಹಿಂದೆ ಹೋಗ್ತಿದ್ದೆ. ಫ್ರೇಮ್ ಯಾವುದು, ಆಮೇಲೆ ಯಾವ ಆ್ಯಂಗಲ್ ಇಟ್ಟಿದ್ದಾರೆ, ಎಲ್ಲಿ ಟ್ರಾಲಿ ಮೂವ್ ಆಗುತ್ತೆ. ಸೊ ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಕ್ಯಾಮ್ರಾ ಸೆನ್ಸ್ ಇರಬೇಕು ಫಸ್ಟು. ಸೊ ನಾನು ಹಿಂದಿನ ಸಿನಿಮಾಗಳು ಸ್ವಲ್ಪ ಕಲ್ತಿದ್ದೆ. ಪ್ರತಿ ಸಿನಿಮಾದಲ್ಲೂ ಮಾಡ್ತೀನಿ. ಈ ಸಿನಿಮಾದಲ್ಲೂ ಅಷ್ಟು ನನ್ನ ಶಾರ್ಟ್ ಮುಗೀತು ಅಂದರೆ ನಾನು ಮಾಸ್ಟರಿಂದ ಸುಮ್ಮನೆ ಬಂದು ಹಿಂಗೆ ನಿಂತ್ಕೊಂಡು ನೋಡ್ತಿದ್ದೆ. ಓಕೆ, ಬೇರೆಯವ್ರದ್ದು ಯಾವ ಥರ ಕಂಪೋಸ್ ಮಾಡ್ತಿದ್ದಾರೆ ಶಾರ್ಟ್ಸು, ಅಥವಾ ಯಾವ ಥರ ಬರ್ತಿದೆ, ಆಮೇಲೆ ಯಾವ ರೇಂಜ್ ಇಡಬೇಕು, ಯಾವ ಲೆನ್ಸಸ್ ಯೂಸ್ ಮಾಡಬೇಕು. ಕ್ಯಾಮ್ರಾಮನ್ನ ಫ್ರೆಂಡ್ ಮಾಡ್ಕೊಳ್ತೀವಿ. ಸೊ ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಒಂದಿಷ್ಟು ಕಾಲ ಕಳೆದಾಗ ನಮಗೆ ಅದ್ರ ಬಗ್ಗೆ ಐಡಿಯಾಸ್ ಗೊತ್ತಾಗುತ್ತೆ. ಸೊ ನೀವು ಹೇಳ್ದಂಗೆ ಅದೇ ಬರೀ ಆ್ಯಕ್ಟಿಂಗ್ ಬಂದ್ಬಿಟ್ಟು ಆ್ಯಕ್ಟ್ ಮಾಡೋದು ಹೋಗೋದಲ್ಲ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲೂ ನಾನು ಮಾಸ್ಟರ್ ಜೊತೆ ಹೋಗ್ತಿದ್ದೆ. ಎಡಿಟಿಂಗಲ್ಲಿ ಸುಮ್ಮನೆ ಕೂತ್ಕೊಂಡು ಹೇಗೆ ಮಾಡ್ತಾರೆ, ಡಬ್ಬಿಂಗಲ್ಲಿ ಅಥವಾ DI ಮಾಡುವಾಗ, ರೀ ರೆಕಾರ್ಡಿಂಗ್ ಮಾಡುವಾಗ. ಸೊ ಎಲ್ಲನೂ ಕಲಿತಾಗ ಆರ್ಟಿಸ್ಟ್ಗೆ ಒಂಚೂರು ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ಸಿನಿಮಾಗಳೆಲ್ಲ. ಆ್ಯಕ್ಟ್ ಮಾಡೋಕ್ಕೆ ಈಗ ಸುಮ್ಮನೆ ಬಂದು ನಿಂತ್ಕೊಂಡು ಆ್ಯಕ್ಟ್ ಮಾಡೋದಕ್ಕೂ, ಅಲ್ಲಿ ಸ್ಕ್ರೀನ್ ನೋಡಿದಾಗ ಸ್ಪೇಸ್ ಇದ್ದಾಗ ನಾವು ಸ್ಪೇಸ್ ತೊಗೋಬೋದು, ಓಡಾಡ್ಬೋದು, ಅಥವಾ ಇರುವಂಥ ಒಂದಿಷ್ಟು ಇಕ್ವಿಪ್ಮೆಂಟ್ನ ಯೂಸ್ ಮಾಡ್ಕೋಬೋದು. ಅವೆಲ್ಲ ಕಲಿಯೋದಿದೆ. ಯಾರು ಇಲ್ಲಿ 50 ಸಿನಿಮಾ ಮಾಡೋರು, 20 ಸಿನಿಮಾ ಮಾಡಿದ್ರು ಕಲಿಯೋದು ತುಂಬ ಇದೆ ಇಂಡಸ್ಟ್ರಿಯಲ್ಲಿ. ಕಲ್ತಾ ಹೋದಂಗೆ ಇನ್ನೂ ಕಲಿಯೋದಿರುತ್ತೆ. ನೆವರ್ ಎಂಡಿಂಗ್ ಪ್ರೊಸೆಸ್. ಎಸ್, ನೆವರ್ ಎಂಡಿಂಗ್ ಪ್ರೊಸೆಸ್. ಸರ್, ಪ್ರತಿಯೊಂದು ಒಂದು ಕತೆಗೂ ಕೂಡ ಕಾರ್ಯ, ಕಾರಣ, ಸ್ವರೂಪ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಡೆಡ್ಲಿ ಕಿಲ್ಲರ್ ಸಿನಿಮಾದ ಕಾರ್ಯ, ಕಾರಣ, ಸ್ವರೂಪದ ಬಗ್ಗೆ ಹೇಳೋದಾದರೆ ತಾವೇನು ಹೇಳ್ತೀರಾ? ಕಾರ್ಯಕಾರಣ ಸ್ವರೂಪ ಅಂದರೆ ಸ್ವಲ್ಪ ಹೇಳಿ ಅರ್ಥ. ಕಾರ್ಯಕಾರಣ ಸ್ವರೂಪ ಅಂದರೆ ಕಾರಣ ಅಂದರೆ ಒಂದು ಕಾರಣ ಇರುತ್ತೆ, ಒಂದು ರೀಸನ್ ಇರುತ್ತೆ. ಸ್ವರೂಪ ಯಾವ ರೀತಿ ಅದು ಒಂದು ರೂಪವನ್ನು ಪಡ್ಕೊಳ್ತು, ಹಾಗೆ ಕಾರ್ಯ ಯಾತಕ್ಕಾಗಿ ಒಂದು ಅನ್ನೋವಂಥದ್ದು. ಸಿಂಪ್ಲಿಫೈ ಮಾಡಿದೆ ಅಷ್ಟೇ. ಅರ್ಥ ಆಯ್ತು. ಅದು ಪಕ್ಕ ಕನ್ನಡದಲ್ಲಿ ತಾವು ಹೇಳಿದ್ರಿ. ಅದು ರೆಗ್ಯುಲರ್ ನಾವು ನೋಡಿ ನಮ್ಮ ಕನ್ನಡ ಭಾಷೆನೇ ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಮ್ಟೈಮ್ಸ್. ಅರ್ಥ ಆಯ್ತು, ಒಳ್ಳೆ ಕರೆಕ್ಟಾಗಿ ಕೇಳಿದ್ರಿ. ಅಂದರೆ ಈ ಕಥೆನೇ ಮೋಲ್ಡ್ ಮಾಡಿದ್ದೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರನೇ, ಬೇರೆ ಉದ್ದೇಶ ಏನಿಲ್ಲ. ಒಂದು ಸಿನಿಮಾ ಜನ ಬಂದು ಒಳಗಡೆ ನೋಡಿದಾಗ ಒಂದು ಎಂಟರ್ಟೈನ್ಮೆಂಟಿಗಾಗಿರಬೇಕು ಅಂತ ನಾವು ಬರೀ ಸಸ್ಪೆನ್ಸ್ ಇಟ್ಟಿಲ್ಲ, ಬರೀ ಥ್ರಿಲ್ಸ್ ಇಟ್ಟಿಲ್ಲ, ಆ್ಯಕ್ಷನ್ ಇಟ್ಟಿಲ್ಲ. ಸೊ ಎಲ್ಲ ನೀಟಾಗಿ ತೊಗೊಂಡು ಎಲ್ಲಿ ಬೇಕೋ ಅಲ್ಲಿ ಆ್ಯಕ್ಷನ್ ಇಟ್ಕೊಂಡು, ಆಮೇಲೆ ಸಾಂಗ್ಸ್ ಕೂಡ ಮೆಲೋಡಿ ಸಾಂಗ್ಸ್ ಇದ್ದಾವೆ. ಅದು ಆಮೇಲೆ ಹೀರೋಯಿನ್ ಪಾತ್ರ ಇದೆ, ಅಭಯ್ ಅವರ ಪೇರಾಗಿ ಮಾಡಿದ್ದಾರೆ. ಆ ಪಾತ್ರಕ್ಕೆ ಏನು ಪ್ರಾಮುಖ್ಯತೆ ಇದೆ ಅದು ಕೊಟ್ಕೊಂಡು, ಇವರಿಬ್ಬರ ಹೀರೋ ಮತ್ತು ಹೀರೋಯಿನ್ ಅವರ ಒಂದು ಬಾಂಡಿಂಗ್ ಅದು ಹೇಗಿದೆ, ಅದು ಯಾವ ರೀತಿ ಡಿಸ್ಟರ್ಬ್ ಆಗುತ್ತೆ ಅದೆಲ್ಲ ತೋರಿಸ್ಕೊಂಡು, ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚೆನ್ನಾಗಿ ನೋಡಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್. ಆಮೇಲೆ ಮಧ್ಯದಲ್ಲಿ ನಾನು ಒಂದು 5-6 ಸರಿ ಸಿನಿಮಾ ನೋಡಿದ್ದೀನಿ. ಮೊನ್ನೆ ನೋಡಿದಾಗ ನನಗೆ ನಗು ಬಂದ್ಬಿಡ್ತು. ಆ್ಯಸ್ ಎ ಡೈರೆಕ್ಟರ್ ನನಗೇ ನಗ್ತಾ ಇದ್ದೀನಿ. ಒಂದು 3-4 ಕಡೆ ನಗು ಬಂದ್ಬಿಡ್ತು. ಕಾಮಿಡಿ
ಸ್ವಲ್ಪ ಕಾಮಿಡಿಗೆ ಎಂಜಾಯ್ ಮಾಡ್ತಾರೆ ಜನ, ಅದು ಇದೆ ರಿಲ್ಯಾಕ್ಸೇಷನ್. ಅದಾದಮೇಲೆ ಇಂಟ್ರಲ್ ಒಂದು ಟ್ವಿಸ್ಟ್ ಇದೆ. ಸೊ ಹಿಂಗೆಲ್ಲ ಪ್ಯಾಕೇಜಿಂಗ್ ಮಾಡ್ಕೊಂಡು ಇಂಟ್ರಲಲ್ಲಿ ಒಳ್ಳೆ ಟ್ವಿಸ್ಟ್ ಕೊಟ್ಟು ಇಂಟ್ರಲ್ ಮೇಲೆ ಒಂದು ಟೆಂಪೋ ಹಂಗೆ ಹೋದರೆ ಎಂಡ್ವರೆಗೂ ಫುಲ್ಲು ನಾನ್ ಸ್ಟಾಪ್ ಜನನ ಕೂಡಿಸುತ್ತೆ, ಸೀಟೆಡ್ ಜನ ಕೊಡ್ಸುತ್ತೆ. ಸೊ ಈ ಥರ ಇದೆ. ಸೊ 100% ಜನ ಬಿಗಿನಿಂಗಿಂದ ಕೊನೆವರೆಗೂ ಎಂಜಾಯ್ ಮಾಡ್ತಾರೆ. ಮಾಸ್ಟ್ರು ಈ ಪಿಕ್ಚರಲ್ಲಿ ಏನು ನೆಗೆಟಿವ್ ಶೇಡ್ ರೋಲ್ ಮಾಡಿದಾರಲ್ಲ ಮೇಡಮ್, ನಾನು ನೋಡ್ತಾ ಬರ್ತಾ ಇರೋದು ಆ್ಯಕ್ಟಲ್ಲಿ ನೋಡಿದ್ವಿ ನಾವು ಶೂಟಲ್ಲಿ ಎಲ್ಲ. ಅಟ್ ದ ಲಾಸ್ಟ್ ಸ್ಟೇಜ್ ವೆನ್ ವಿ ಆರ್ ಅಪ್ಲೋಡಿಂಗ್ ದ ಫಿಲ್ಮ್ ಕುತ್ಕೊಂಡು ನೋಡ್ಬೇಕಾದ್ರೆ ಮಾಸ್ಟ್ರು ಒಂದು ವಿಲನ್ ಕ್ಯಾರೆಕ್ಟರ್ದಲ್ಲಿನೂ ಕಾಮಿಡಿ ಹೆಂಗೆ ತುಂಬ್ಕೋಬೋದು ತಾವು. ಅವ್ರು ಜಸ್ಟ್ ಅ ಬೈಟ್ ಆ್ಯಕ್ಷನ್, ಜಸ್ಟ್ ಅ ಟ್ವಿಸ್ಟ್ ಇನ್ ಫೇಸ್ ಆ್ಯಂಡ್ ಟ್ವಿಸ್ಟ್ ಇನ್ ಇದರಲ್ಲಿ ಯು ವಿಲ್ ಫೀಲ್ ವಾಟ್ಸ್ ಹ್ಯಾಪ್ನಿಂಗ್ ಅಂತ ಅನ್ನೋದು ಭಾಳ ಚೆನ್ನಾಗಿ ಪ್ರತಿಯೊಂದು ಮೂಮೆಂಟ್ದಲ್ಲಿ ಅವ್ರ ಹತ್ರ ಯಾರ ಹತ್ರ ಹೆಂಗೆ ಸಡನ್ನಾಗಿ ಶೇಡ್ ಚೇಂಜ್ ಮಾಡಿಸ್ಕೋಬೇಕು ಅನ್ನೋದು ಮಾಡಿಸಿದ್ದಾರೆ ಮೇಡಮ್, ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಮಂಜುನಾಥ ರೆಡ್ಡಿ ಥ್ರಿಲ್ಲರ್ ಮಂಜುವಾದಂತಹ ಒಂದು ಕಥೆಯನ್ನು ಸಣ್ಣದಾಗಿ ಹೇಳಬೇಕು ಅಂದರೆ ತಾವು MH ಮಂಜುನಾಥ ರೆಡ್ಡಿ ನನ್ನ ಹೆಸರು. ಸ್ಕೂಲಲ್ಲಿ ಫುಲ್ ನೇಮ್ ಅದು, ಫುಲ್ ನೇಮು ಎಲ್ಲ ಸ್ಕೂಲಲ್ಲಿ ಹುಡುಗರೆಲ್ಲ ರೆಡ್ಡಿ ಅನ್ನೋರು. ಆಯಿತಾ, ಸ್ಕೂಲ್ ಡೇಸಲ್ಲೇ ಆ್ಯಕ್ಷನ್ಸ್ ಸಿನಿಮಾಗಳು ನೋಡಿಕೊಂಡು, ಅಣ್ಣವ್ರ ಸಿನಿಮಾ ದೊಡ್ಡ ಅಭಿಮಾನಿ, ಅಣ್ಣವ್ರ ದೊಡ್ಡ ಫ್ಯಾನು, ಅವ್ರ ಸಿನಿಮಾಗಳು ನೋಡಿಕೊಂಡು ಬೆಳೆದವನು. ಸೊ ಫೈಟರ್ ಆದೆ, ಇಂಡಸ್ಟ್ರಿಗೆ ಬಂದು ಫೈಟರ್ ಆದೆ. ಫೈಟ್ರಲ್ಲಿ ಹಲವಾರು ಸಿನಿಮಾಗಳ ಕೆಲಸ, ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿಬಿಟ್ಟೆ. ಆಗಿನ ಟಾಪ್ ಲೆಜೆಂಡರಿ ಆರ್ಟಿಸ್ಟ್ ಜೊತೆ ಎಲ್ಲ ಫೈಟ್ ಮಾಡಿಬಿಟ್ಟೆ. ಸೊ 125 ಸಿನಿಮಾದವರೆಗೂ ಮಾಡಿದೆ. ಅದಾದಮೇಲೆ ಮಾಸ್ಟರ್ ಆಗಬೇಕು ಅನ್ನಿಸ್ತು ನನಗೆ. ಯಾಕಂದರೆ ಏನಕ್ಕೆ ಅನ್ನಿಸ್ತು ಅಂದರೆ, ಅದನ್ನು ನಮ್ಮ ಕನ್ನಡದಲ್ಲಿ ಮಾಸ್ಟರ್ಗಳು ಆವಾಗ ಸಕ್ಸಸ್ ಯಾರು ಆಗಿರಲಿಲ್ಲ, ಎಲ್ಲ ಹೊರ ರಾಜ್ಯದಿಂದ ಬರೋರು. ಎಲ್ಲ ಒಂದು ಕಡೆ ನನಗೆ ಮನಸ್ಸಿಗೆ ನೋವಾಗೋದು ಆ ಟೈಮಲ್ಲೇ, ಏನಪ್ಪ ಎಲ್ಲ ಹೊರ ರಾಜ್ಯದಿಂದ ಬರ್ತಾರೆ, ನಾವು ಯಾವುದ್ರಲ್ಲಿ ಏನು ಕಡಿಮೆ ಅನ್ನೋ ಥರ ನನ್ನ ಫೀಲಿಂಗ್ ಆವಾಗಲೇ. ಇಲ್ಲ, ನಾನು ಮಾಸ್ಟರ್ ಆದರೆ ಹೆಂಗಿರುತ್ತೆ ಅಂತೇಳಿ. ಅದಕ್ಕೆ ಕಾರಣ, ನಾನು ಮಾಸ್ಟರ್ ಆಗಬೇಕು ಅನ್ನೋ ಕಾರಣ, ನನಗೆ ಧೈರ್ಯ ಬಂದಿದ್ದೆ ಟೈಗರ್ ಪ್ರಭಾಕರ್. ಓಕೆ, ಅವ್ರ ಜೊತೆ ಹಲವಾರು ಚಿತ್ರಗಳಲ್ಲಿ ಕೆಲಸ ಮಾಡಿದೆ. ಅವರು ತುಂಬಾ ಫೈಟರ್ಸ್ ಅಂದರೆ ಏನು ರೆಸ್ಪೆಕ್ಟ್ ಕೊಡೋರು ಅವರು, ಅಂದರೆ ಜೊತೆಲೇ ಕೂಡ್ಸ್ಕೊಂಡು ಊಟ ಮಾಡೋರು. ಆಮೇಲೆ ಒಂದು ಭೇದ ಭಾವ ಇಲ್ಲ, ಬ್ರದರ್ಸ್ ಥರ ನೋಡ್ತಾ ಇದ್ದಿದ್ದು ಅವರು ಫೈಟರ್ಸ್. ಸೊ 25-30 ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆ್ಯಸ್ ಎ ಫೈಟರ್. ಡೂಪ್ ಅವ್ರಿಗೆ ನಾನು ಪರ್ಮನೆಂಟ್ ಡೂಪು ಒಂದು ಹಲವಾರು ಚಿತ್ರಗಳಲ್ಲಿ ಡೂಪ್ ಆಗಿ ಅವ್ರಿಗೆ ನನಗೊಂದು ಸಪ್ರೇಟ್ ಡ್ರೆಸ್ ಹೊಲಿಸ್ಬಿಟ್ಟಿದ್ರು ಅವರು. ಅವ್ರಿಗೆ ಮ್ಯಾಚಿಂಗ್ ಅದೇ ಥರ ವಿಗ್ ಡ್ರೆಸ್ ಎಲ್ಲ ಇತ್ತು. ಸೊ ಆ ಥರ ಹೈಟ್ ಇದ್ದೆ ನಾನು, ಅದು ಮ್ಯಾಚ್ ಆಗ್ಬೋದು. ಸೊ ಹಿಂಗೆ ಮಾಡ್ಕೊಂಡು ಫೈಟ್ ಮಾಸ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿ, ನರಸಿಂಹ ಅನ್ನೋ ಚಿತ್ರದ ಮೂಲಕ ಶಂಕರ್ ನಾಗ್ ಅವರ ಪ್ರೋತ್ಸಾಹದಿಂದ ಕೆ ಪ್ರಭಾಕರ್, ಸಾಯಿ ಪ್ರಕಾಶ್ ಅವರ ಒಂದು ಬೆನ್ನು ತಟ್ಟಿ ನಂಗೆ ಪ್ರೋತ್ಸಾಹಿಸಿದ್ದು ಅವರು ಕೂಡ. ಸೊ ಅವರ ಸಪೋರ್ಟಿಂದ ಫೈಟ್ ಮಾಸ್ಟರ್ ಆದಾಗ ಹೆಸರು ಇಡಬೇಕು, ಏನು ಹೆಸರು ಇಡಬೇಕು. ಈಗ ಮಂಜುನಾಥ ರೆಡ್ಡಿ ಸಾಹಸ ಅಂದರೆ ಏನು ಥ್ರಿಲ್ ಇರುತ್ತೆ, ಇರಲ್ಲ. ಹಂಗೆ ಮಾತಾಡ್ಕೊಂಡ್ವಿ, ಒಂದು 50 ಹೆಸರು ಬರೆದ್ವಿ. ಲಯನ್ ಮಂಜು, ರೈಸಿಂಗ್ ಮಂಜು, ಸೂಪರ್ ಮಂಜು, ಡೈನಾಮಿಕ್ ಮಂಜು, ಏನೇನೋ ಬರೆದ್ವಿ. ಅದರಲ್ಲಿ ಯಾವುದಿಲ್ಲ, ನಾನು ಎಲ್ಲದಕ್ಕೂ ಥ್ರಿಲ್ಲೇ ಇಲ್ವಲ್ಲ ಅಂದ್ಕೊಂಡು ಮೈಂಡಲ್ಲಿ ಹೇಳ್ತಾ ಇದ್ದೆ. ಥ್ರಿಲ್ ಇಲ್ವೇ ಅಂದರೆ ಕೊನೆಯಲ್ಲಿ ಥ್ರಿಲ್ಲರ್ ಮಂಜು ಅಂತಲೂ ಬರೆದಿದ್ದೆ. ಥ್ರಿಲ್ಲರ್ ಪಕ್ಕದಲ್ಲಿ ಮಂಜು ಬರೆದೆ. ಥ್ರಿಲ್ಲರ್ ಮಂಜು ನಿಂಗೆ ರೌಂಡ್ ಮಾಡಿದೆ, ಚೆನ್ನಾಗಿದೆ. 5 ಅಕ್ಷರದ ಹೆಸರು ನನಗೆ ಭಾಳ ಇಷ್ಟ. ನನಗೆ 5 ಅಕ್ಷರದ ಹೆಸರು ತುಂಬಾ ಇಷ್ಟ. ನಂದು ಥ್ರಿಲ್ಲರ್, ನನ್ನ ಹೆಸರಲ್ಲಿ 5 ಅಕ್ಷರ ಇದೆ, ಥ್ರಿಲ್ಲರ್ ಮಂಜು. ಪೊಲೀಸ್ ಸ್ಟೋರಿಯಲ್ಲಿ 5 ಅಕ್ಷರ ಇದೆ. ಸೊ ಡೆಡ್ಲಿ ಕಿಲ್ಲರಲ್ಲಿ 5 ಅಕ್ಷರ ಇದೆ. ಸೊ ಈ ಥರ 5 ಅಕ್ಷರ ಸ್ವಲ್ಪ ನನಗೆ ಕೂಡು ಬರುತ್ತೆ. ಅದೇ ಕೂಡು ಬಂದಿದೆ, ಅದನ್ನೇ ಹೇಳೋಣ ಸರ್. ಇವಾಗ ನೀವು ಅಷ್ಟು ಜನ ಲೆಜೆಂಡರಿ ಆ್ಯಕ್ಟರ್ಸ್ ಜೊತೆ ನೀವು ಕೆಲಸ ಮಾಡಿದ್ದೀರ ಅಂತ ಹೇಳಿದ್ರಿ. ಇದರಲ್ಲಿ ನಿಮಗೆ ಯಾರೊಟ್ಟಿಗೆ ಮಾಡಿದಂಥ ಅನುಭವ ಅಂದರೆ ತುಂಬ ಮನಸ್ಸಿಗೆ ನಾಟಿದೆ ಇವತ್ತಿನವರೆಗೂ ನೆನಪಿಸ್ಕೊಳ್ಳೋದಾದರೆ? ಸ್ಯಾಟಿಸ್ಫ್ಯಾಕ್ಷನ್, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಎಲ್ಲರ ಜೊತೆ ಮಾಡಿರೋದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದಿಲ್ಲ ಅಂತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಜೊತೆ ಒಡ ಹುಟ್ಟಿದ್ರು ಮಾಡಿದ್ವಿ. ಅವ್ರು ದೊಡ್ಡ ಫ್ಯಾನ್, ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡಿ ಬೆಳೆದವ್ನು. ನಾನಿಲ್ಲೇ ಬಸವನಗುಡಿಯಲ್ಲಿ ಇದ್ದಿದ್ದೆ, ರತ್ನವಿಲಾಸ ರೋಡು ಪಕ್ಕದಲ್ಲೇ ಒಂದು ರೋಡ್ ಬಿಟ್ಟರೆ ನೆಕ್ಸ್ಟ್ ರೋಡಲ್ಲೇ ಶಾಂತಿ ಥಿಯೇಟ್ರ್ ಇತ್ತು. ಸೊ ಅಲ್ಲಿ ಆಮೇಲೆ ನಂದ ಥಿಯೇಟ್ರು ಕೆಳಗಡೆ. ಸೊ ಈ ಥರ ಎಲ್ಲ ಥಿಯೇಟ್ರ್ಗಳಲ್ಲೂ ಅಣ್ಣವ್ರ ಸಿನಿಮಾಗಳು ರಿಲೀಸ್ ಆಗೋದು. ಸೊ ಎಲ್ಲೇ ರಿಲೀಸ್ ಆಗಲಿ ನಾನು ನೋಡ್ಕೊಂಡು ಬೆಳೆದವನು. ಸೊ ಅವರ ಚಿತ್ರಕ್ಕೆ ನಾನು ಅವ್ರ ಜೊತೆ ಫೈಟ್ರಾಗೂ ಮಾಡಿದ್ದೀನಿ. ಒಂದು 4 ಸಿನಿಮಾಗೆ. ಗುರಿ, ಶ್ರುತಿ ಸೇರಿದಾಗ, ದೇವತಾ ಮನುಷ್ಯ, ಆಮೇಲೆ ಪರಶುರಾಮ ಅವ್ರ ಜೊತೆ ಸ್ಟೆಂಟ್ ಮ್ಯಾನ್ ಮಾಡಿದ್ದೀನಿ. ಸೊ ಆವಾಗಲೇ ಭಾಳ ಖುಷಿ ಇತ್ತು ನನಗೆ ಅವ್ರ ಜೊತೆ. ಅವ್ರನ್ನ ಮುಟ್ಟಬೇಕಾದ್ರೆ ಎಷ್ಟು ಖುಷಿ ಆಯ್ತು ನನಗೆ ಅಂದರೆ, ಫಸ್ಟ್ ಡೇ ನಾನು ಅವ್ರ ಜೊತೆ ಮಾಡಿದ್ದು ಗುರಿ.
ಓಕೆ 87 ಐ ಥಿಂಕ್. ಸೊ ಅವ್ರ ಜೊತೆ ನಾನು ಅವಾಗ ಇನ್ನೂ ಚಿಕ್ಕ ಹುಡುಗ, ಆವಾಗ ತಾನೇ ಕಾಲೇಜಿಂದ ಬಂದಿದ್ದೀನಿ. ಅವ್ರ ಜೊತೆ ಫೈಟ್ ಮಾಡಬೇಕಾದ್ರೆ ಹೆಂಗಿರಬೇಕು, ಅವರ ಸ್ಪರ್ಶ ನಮಗೆ, ಅವ್ರನ್ನ ಫಸ್ಟ್ ಶಾಟೇ ಹೋಗಿ ಹಿಂಗೆ ಕ್ಯಾಚ್ ಮಾಡ್ತೀನಿ, ಹಿಂಗೆ ಟರ್ನ್ ಮಾಡ್ತೀನಿ, ಅವ್ರು ನನಗೆ ಇಟ್ಕೊಂಡು ಹೊಡೆದು ಎತ್ತು ಬಿಸಾಕ್ತಾರೆ, ಎತ್ತು ಬೀಳ್ತೀನಿ. ಈ ಶಾಟು ಕೊಟ್ಬಿಟ್ರು ಮಾಸ್ಟ್ರು, ಸ್ವಾಮಿ ಮಾಸ್ಟರ್ ಅಂತ, ಅವಾಗ ಮೆಡ್ರಾಸಿಂದ ಬಂದು. ಸೊ ಸೂಪರಾಗಿ ಮಾಡಿದೆ. ಸೊ ಆ ಥರ ಲೆಜೆಂಡ್ರಿ, ನನ್ನ ನೆಚ್ಚಿನ ಆರಾಧ್ಯ ದೇವರು ಅಣ್ಣವ್ರ ಜೊತೆ ಅಷ್ಟು ಫೈಟ್ಗಳು ಮಾಡಿಕೊಂಡು ಅವ್ರ ಸಿನಿಮಾ ಒಡಹುಟ್ಟಿದ್ದೆವರು ನಾನು ಮಾಡಿದಾಗ ಅದೊಂದು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅವ್ರಿಗೆ ನಾನು ಫೈಟ್ ಮಾಸ್ಟರ್ ಅಂದಾಗ ನಾನು ಏನು ಹೇಳ್ತೀನಿ ಶಾರ್ಟ್ ಅದು ಮಾಡ್ತಾರೆ. ನನ್ನ ಡೈರೆಕ್ಷನಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು. ಅದೇ ಆ ಸಿನಿಮಾದು ನಾನು ಪ್ರತಿಯೊಂದು ಮೊಮೆಂಟು, ಆ ಸಿನಿಮಾದಲ್ಲಿ ನಾನು ಪ್ರತಿಯೊಂದು ಮಾಡಿದ್ದು ಅವ್ರ ಜೊತೆ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅದೇ ಬ್ಲೆಸ್ಡ್ ಲೈಫ್ ಅಂತ ಹೇಳ್ಬೋದು ಪ್ರಾಬಬ್ಲಿ. ಸರ್, ಇವಾಗ ನನಗೆ ವಿಜುವಲ್ಸ್ಗಳೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತು, ಈ ಸಿನಿಮಾದ ಡೆಡ್ಲಿ ಕಿಲ್ಲರ್ ಸಿನಿಮಾದಲ್ಲಿ ಏನು ಅನ್ನಿಸ್ತು, ಎಲ್ಲೋ ಒಂದು ಕಡೆ ಡಾರ್ಕ್ನೆಸ್ ಇದೆ ಮತ್ತು ಸೈಲೆನ್ಸ್ ಇದೆ, ಈ ರೀತಿಯ ಅದಾದಂತಹ ಒಂದಷ್ಟು ಆಸ್ಪೆಕ್ಟ್ಸ್ಗಳು ನನಗೆ ಬಂತು. ಮತ್ತು ನಿಮ್ಮ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳು ನೋಡಿದಾಗ ರಿವೆಂಜ್ಗೋಸ್ಕರ ನೀವು ಫೈಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನ್ನ ಮೈಂಡಿಗೆ ಬಂತು. ತಾವೇನು ಹೇಳ್ತೀರಾ? ನಾವು ಆ್ಯಕ್ಚುಲಿ ವಿಜುವಲ್ಸ್ಗಳು ನೋಡಿದಾಗ ನಮಗೆ ಎಲ್ಲೂ ಅನಿಸಿಲ್ಲ, ಬಿಟ್ಕೊಟ್ಟಿಲ್ಲ. ಈಗ ನಾವು ಹಾರರ್ ಬಿಟ್ಕೊಟ್ವಿ, ಇಲ್ಲಿ ಪೋಸ್ಟರಲ್ಲೇ ಒಂದೇನೋ ಹಾರರ್ ಏನಾದ್ರು ಸಿಂಬಲ್ ಹಾಕಿಬಿದ್ವಿ, ಅದು ಎಳೆ ಬಿಚ್ಕೊಂತ ಹೋಗುತ್ತೆ. ಸೊ ಹೀಗಾಗಿ ಮಾಸ್ಟರ್ ಹೇಳ್ದಂಗೆ ಇದೊಂಥರ ರಿಸ್ಕಿ ಸಬ್ಜೆಕ್ಟ್, ಇದು ಟಫ್ ಸಬ್ಜೆಕ್ಟ್, ಇದನ್ನ ಹ್ಯಾಂಡಲ್ ಮಾಡಬೇಕು. ಈಗ ಅವರು ಡೈರೆಕ್ಷನು ಮಾಡಿಕೊಂಡು, ಸ್ಟಂಟ್ಸು ಮಾಡಿಕೊಂಡು, ಅದ್ರ ಜೊತೆ ಆ್ಯಕ್ಟಿಂಗು ಮಾಡಿಕೊಂಡು, ಪ್ರತಿದಿನ ಶಾರ್ಟ್ ಹೇಳಿ ಶಾರ್ಟ್ ಕಂಪೋಸ್ ಮಾಡ್ಬಂದು ಮತ್ತೆ ಆ್ಯಕ್ಟ್ ಮಾಡ್ಬೇಕು ಇವರು. ಸೊ ಮಾಡೋದಿದೆಯಲ್ಲ, ಅದರಲ್ಲೂ ಮೊದಲೇ ಸಬ್ಜೆಕ್ಟೇ ಹಾಗೆ. ಆಮೇಲೆ ಇವ್ರು ಮೂರೂ ಮಾಸ್ಟರ್ ಮಾಡೋದ್ರಿಂದ ನನಗೆ ಅವತ್ತೇ ಅನ್ನಿಸ್ತು, ಸಿನಿಮಾನ ತುಂಬ ಇಷ್ಟಪಡೋರು ಈ ಥರ, ಆಮೇಲೆ ಲಿಜೆಂಡ್ ಅಂತ ಹೆಸರು ಬರೋದಕ್ಕೆ ಈ ಥರ ಪ್ರಯತ್ನಗಳು ಅಥವಾ ಈ ಥರ ಪರಿಶ್ರಮಗಳೇ ಇದು. ಸೊ ಇದೆ ಮೇಡಮ್, ಇದರಲ್ಲಿ ಹಾರರ್ ಟಚ್ ಇದೆ. ಆ್ಯಂಡ್ ರಿವೆಂಜು ಅಥವಾ ಪ್ರೆಸೆಂಟು ಅಥವಾ ಏನು ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಫೈಟ್ಸ್ ಮಾತ್ರ ತುಂಬ ನನಗೆ ಇಷ್ಟ. ಆಮೇಲೆ ಇಷ್ಟದ ಮಧ್ಯೆ ಈ ಥರ ಫೈಟ್ಸು ಅಂದರೆ ಔಟ್ಪುಟ್ ಬಂದ ನಾನು ನೋಡಿದ್ನಲ್ಲ, ನನ್ನ ನೋಡ್ಕೊಂಡಾಗ ಅನ್ನಿಸ್ತು ನನಗೆ, ಯಾರೋ ನಾವು ಇಷ್ಟಪಡುವಂಥ ಹೀರೋಸ್ ಮಾಡಿರ್ತಾರಲ್ಲ ಮೊದಲು, ಆ ಥರದ್ದು ನಮಗೆ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದೆಲ್ಲ ಮಾಸ್ಟರ್ ಮಾಡಿಸಿದ್ದು ನನ್ನ ಕಡೆಯಿಂದ. ಆ್ಯಂಡ್ ಎಲ್ಲ ಆಸ್ಪೆಕ್ಟ್ಸ್ ಇದೆ ಇದರಲ್ಲಿ, ಎಲ್ಲ ಇದೆ. ಸೂಪರ್ ಸರ್. ಸರ್, ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಿರ್ಮಾಪಕರು ಸಂಖ್ಯೆನೂ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಸಾಕಷ್ಟು ಒಳ್ಳೊಳ್ಳೆ ಕಥೆಗಳಿರುತ್ತೆ, ನಿರ್ದೇಶಕರಿದ್ದಾರೆ, ಬಟ್ ನಿರ್ಮಾಪಕರ ಕೊರತೆ ಇದೆ. ಇವಾಗ ತಾವು ಡೆಡ್ಲಿ ಕಿಲ್ಲರ್ ಅಂತ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೀರಾ. ಮೊದಲನೇದಾಗಿ ಈ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲ ಮೇಡಮ್, ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್. ಇದು ಪಿಕ್ಚರ್ ಮಾಡ್ಬೋದು, ಪಿಕ್ಚರ್ ಕಲಿಬೇಕಂತ ಹೇಳಿ ಭಾಳ ಇತ್ತು, ಮಾಡಬೇಕಂತೂ ಭಾಳ ಇತ್ತು. ಸೊ ಇದಕ್ಕೆ ಏನೋ ಕಾರಣೀಕರ್ತರೆ ನಮ್ಮ ಅಭಯ್. ಇದಕ್ಕೆ ಅಭಯ್ ಅವರು ನನಗೆ ಇದನ್ನ ಹೀಗೆ ಒಂದು ಸ್ಟೋರಿ ಐತಿ ಅಂತಂದ್ರೆ ಪಿಕ್ಚರ್ ಮಾಡ್ತೀರಾ, ಪಿಕ್ಚರ್ ಮಾಡೋ ಮನಸ್ಸಿದೆ, ಬಟ್ ಹೇಗೆ ಎತ್ತ ಅಂತ ಗೊತ್ತಿಲ್ಲ. ಸೊ ಬನ್ನಿ ಬೆಂಗಳೂರಿಗೆ ಅಂತ ಬೆಂಗಳೂರು ಬಂದ್ವಿ. ಬೆಂಗಳೂರು ಬಂದು ಸೀದಾ ಮಾಸ್ಟರ್ ಮನೆಗೆ ಹೋಗಿ ಕುಂಚಿಬಿಟ್ರು. ಮಾಸ್ಟರ್ ಮನೆಗೆ ಕುಂಚ್ಕೊಳ್ಳೆ ಫಿಲ್ಮ್ ಮಾಡೋಣ ಅಂತ ಅಂದಿದ್ದು ಇನ್ಸ್ಟೆಂಟ್ಲಿ ಎಸ್ ಅಂತ ಬಂದೇ ಬಿಡ್ತು ಮಾಸ್ಟರ್. ಯಾಕೆಂದರೆ ಎಲ್ಲಾನು ಮಾಸ್ಟರ್ ಮಾಡ್ತಿದ್ದಾರೆ, ಅದರಲ್ಲಿ ಅಂದಮೇಲೆ ಪರ್ಫೆಕ್ಷನ್ಸ್ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಅದು. ಸೊ ಅದೆಲ್ಲ ಸ್ಟೋರಿ ಎಲ್ಲ ಲೈನಪ್ಸ್ ಎಲ್ಲ ಕೇಳ್ಕೊಂಡು ಇದು ಮಾಡಿದ್ಮೇಲೆ ಎವ್ರಿ ಮೂಮೆಂಟು ಅದು ಮೇಡಮ್. ಈ ಪಿಕ್ಚರಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಹೇಳ್ತೀನಿ ನಿಮಗೆ. If you don't see the last 5 minutes of the movie, you are not going to enjoy the movie. Okay. Every moment has to be read and seen, and until the last moment. There is a strong message, and there you will reveal, the whole picture reveals at the end 5 minutes. Such a topic, heavy topic, madam. ನಾನೇ ಅವ್ರ ಸ್ಟೋರಿ ಹೇಳ್ಬೇಕಾರೆ ಹೌದಾ ಹಿಂಗಾತ ಆಯ್ತು ಈಗ ಮುಗೀತು ಅಂದ್ಕೊಂಡು ಅವಾಗ ಮತ್ತೊಂದು ಹೊಸ ಸ್ಟಾರ್ಟ್ ಆಗುತ್ತೆ. ಎಂಡಿಗೆ ಬಂದಿದ್ದು ಹೊಸ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಮ ಆಲೋಚನೆಗೆ ಬರೋಂಗಿಲ್ಲ, ಅಂಥ ಮಟ್ಟಕ್ಕೆ ಆಲೋಚನೆ ಮಾಡಿದ್ದಾರೆ ಸಬ್ಜೆಕ್ಟ್ನವರು. ಅದನ್ನ ರೈಟ್ ಡೌನ್ ಮಾಡಿದ್ದಾರೆ. ಅದನ್ನ ಲಾಸ್ಟ್ ಮೂಮೆಂಟ್ ಮಾಡೋದು ನೋಡೋದೇ ಇದು ಪ್ರಾಮುಖ್ಯತೆ ಇದೆ ನಮ್ಮದಲ್ಲಿ. ಸಬ್ಜೆಕ್ಟ್ ಮಾಡೋದು ಒಂದೆಲ್ಲ ಆ ಥರ ತೆರೆ ಮೇಲೆ ತರೋದಿದೆ. ಆಮೇಲೆ ನಿಮಗೆ ಇಂಟರ್ವಲ್ ಬಿಫೋರ್ ಒಂದು ಸಿನಿಮಾ ಇದೆ, ಇಂಟರ್ವಲ್ ಆದ್ಮೇಲೆ ಬೇರೆ ಥರ ಸಿನಿಮಾ ಇದೆ, ಎಂಡಿಗೆ ಒಂದು ಸಿನಿಮಾ ಬೇರೆ ಥರ ಟ್ವಿಸ್ಟ್ ಟರ್ನ್ ಸಿಕ್ಕಾಪಟ್ಟಿದೆ. ಅದೇ ಇವಾಗ ಸರ್ದು ನೋಡ್ತಿದ್ದೆ, ಅಲ್ಲಿ ಜಸ್ಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಸಾಂಗ್ಸು, ಲಿರಿಕ್ಸು ಎಲ್ಲವೂ ಜೊತೆಗೆ ನಟನೆ ಕೂಡ ಮಾಡಿದ್ದಾರೆ. ಹೆಂಗೆ ಸರ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ತಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಆಬ್ವಿಯಸ್ಲಿ, ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಏನೇ ಆದರೂ ಎಕ್ಸಾಸ್ಟ್ ಆಗುತ್ತೆ ಅಲ್ವಾ, ಅದಕ್ಕೆ ಕೇಳಿದ್ರೆ. ಏನಿಲ್ಲ, ಅದು ಒಂದು ನಾವು ಯಾವಾಗ ಕುಗ್ಗುತ್ತೀವೋ 100% ಮಾಡೋಕ್ಕಾಗಲ್ಲ.
ಕಾನ್ಫಿಡೆನ್ಸ್ ಮೇಯ್ನು. ನಾವು ಮಾಡ್ತೀವನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾಡಬೇಕು. ಮೈಂಡಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಖಂಡಿತ ಮಾಡ್ತೀವಿ, ಯಾವುದು ಬೇಕಾದ್ರೂ ಮಾಡ್ಬೋದು. ಅದೇ ರೀತಿ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿನೇ. ಏನೋ ದೇವರ ಆಶೀರ್ವಾದ, ರಾಯರ ಆಶೀರ್ವಾದ, ಆ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಲ್ಲ ಹೆವಿನೇ ಥಿಂಕ್ ಮಾಡೋದು ನಾನು. ಸೊ ಆ ಒಂದು ಇದರಲ್ಲಿ ನಾನು ಅದೇ ನಾನು ಹೇಳ್ತೀನಲ್ಲ, ಜಾಸ್ತಿ ರಿಸ್ಕ್ ಇರೋದನ್ನ ಈಸಿಯಾಗಿ ತೊಗೊತೀನಿ ನಾನು. ನನಗೆ ಈಸಿಯಾಗಿ ತೊಗೊಂಡು ಅಭ್ಯಾಸ. ರಿಸ್ಕ್ ಅಂತ ನಾನು ಮೈಂಡ್ ಸೆಟ್ಟಲ್ಲಿ ಕೂಡಿಸ್ಕೊಳ್ಳೋದೇ ಇಲ್ಲ. ನಾನು ಆರ್ಟಿಸ್ಟ್ಗೂ ಹಂಗೆ ಹೇಳ್ತೀನಿ, ಫೈಟಲ್ಲಿ ರಿಸ್ಕಿ ಶಾರ್ಟ್ಸ್ ಇದ್ದಾಗ ಬೈ ಒಂದು ಸ್ಮಾಲ್ ಶಾಟ್ ಇದು ಮಾಡ್ಬಿಡೋಣ, ಸ್ಮಾಲ್ ಶಾಟ್ ಮಾಸ್ಟರ್ ಅದು ಬರ್ತಾರೆ ನೋಡಿದ್ರೆ ಹೆವಿ ರಿಸ್ಕ್ ಇರ್ತದೆ. ನಾನೇ ಫಸ್ಟ್ ಮೈಂಡಲ್ಲಿ ಕೂಡಿಸ್ಬಿಡ್ತೀನಿ, ಅದು ಒಂದು ಚಿಕ್ಕ ಶಾಟ್, ಸಿಂಪಲ್ ಶಾಟ್ ಅಂತ. ಸೊ ಆ ಥರ ಕೂಡಿಸಿ ಆ ಥರ ಕೆಲಸ ತೆಗೆದು ನಾನು ಅದು ನಂದು ಟೆಕ್ನಿಕ್. ಅಲ್ಲ ಸರ್, ಫೈಟ್ ಮಾಸ್ಟರ್ ಅವ್ರಿಗೆ ಅದು ರಿಸ್ಕ್ ಇರೋದಿಲ್ಲ, ಬೇರೆಯವ್ರಿಗೆ ರಿಸ್ಕ್ ಆಗಿರುತ್ತೆ. ಅದೇ ಸಿಂಪಲ್ ಶಾಟ್ ಅಂತ ಕರೆದ್ಬಿಡ್ತೀನಿ, ಅದು ರಿಸ್ಕ್ ಇರ್ತದೆ. ಸೊ ಆ ಥರ ಟೋಟಲ್ ಸಿನಿಮಾನೇ ನಾನು ಹಂಗೆ ತೊಗೊತೀನಿ. ಅಂದರೆ ನಾವು ಆ್ಯಸ್ ಎ ಡೈರೆಕ್ಟ್ರಾಗಿ ನಾನೇ ಸ್ವಲ್ಪ ಡೌಟ್ ಬಿದ್ದು ನಾನೇ ಸ್ವಲ್ಪ ಹೆಂಗಪ್ಪ ಇದು ಮಾಡೋದು ಅಂದ್ಬಿಟ್ರೆ ಮುಗೀತು ಕತೆ ಮಾಡೋಕ್ಕಾಗಲ್ಲ. ನಾನು ಕಾನ್ಫಿಡೆಂಟಲ್ಲಿ ನುಗ್ಗಬೇಕು. ಸೊ ನಾನು ಅಫ್ಕೋರ್ಸ್ ನಾನೇ ಸ್ಟೋರಿ, ನಾನೇ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ಡೈರೆಕ್ಷನ್ ಮಾಡೋಕ್ಕೆ ಈಸಿ ಆಯ್ತು ನನಗೆ, ಯಾಕಂದರೆ ವಿಜುವಲ್ಸ್ ಮೈಂಡಲ್ಲಿ ಇರುತ್ತೆ. ಸೊ ನನ್ನದೇ ಕತೆ ಆಗಿರೋದ್ರಿಂದ ಡೈರೆಕ್ಷನ್ ಮಾಡ್ತಾ ಸೊ ಆ್ಯಕ್ಷನ್ಸ್ ಬಂದಾಗ ಈಗ ಡೈರೆಕ್ಟ್ರ್ ನಾನೇ, ಆ್ಯಕ್ಷನ್ ನಾನೇ, ಅದು ಹಂಗೆ ಕಂಟಿನ್ಯೂ ಆಗೋಯ್ತು. ಹಂಗೆ ಡೈರೆಕ್ಟ್ರಿಂದ ಆ್ಯಕ್ಷನ್ ಟರ್ನ್ ಆಗ್ಬಿಡ್ತೀನಿ, ಆ್ಯಕ್ಷನ್ ಮಾಸ್ಟರ್ಗೆ ಟರ್ನ್ ಆಗ್ಬಿಡ್ತೀನಿ. ಹಂಗೆ ಟರ್ನ್ ಆಗಿ ಹಂಗೆ ತೊಗೊಂಡೋಗ್ತೀನಿ. ಮತ್ತು ಸೀನ್ಸ್ ಬಂದಾಗ ಮತ್ತೆ ಡೈರೆಕ್ಟರ್ ಆಗ್ಬಿಡ್ತೀನಿ. ಈ ಥರ ಡ್ಯುಯಲ್ ಪರ್ಸ್ನಾಲಿಟಿ ಅಂತೀವಲ್ಲ, ಅದೇ ಒಂದು ಸಿನಿಮಾದಲ್ಲಿ ಬಂದಿದೆ, ತಮಿಳ್ ಸಿನಿಮಾದಲ್ಲಿ ಒಂದು ಬಂದಿತ್ತು ಡ್ಯುಯಲ್ ಪರ್ಸ್ನಾಲಿಟಿ ಅಂತ. ಆ ಥರ ನನ್ನಲ್ಲೂ ಡ್ಯುಯಲ್ ಪರ್ಸ್ನಾಲಿಟಿ ಇಟ್ಕೊಬೇಕು ನಾನು. ಆಮೇಲೆ ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟರ್ ಆಗ್ಬಿಡ್ತೀನಿ. ಶಾರ್ಟ್ ಕಂಪೋಸ್ ಮಾಡ್ಬಿಡ್ತೀನಿ, ಇಲ್ಲಿ ಇಡಿ ಕ್ಯಾಮ್ರಾಮನ್ಗೆ ಇಲ್ಲಿ ಶಾರ್ಟ್ ಇಡಿ, ಅಲ್ಲಿ ನಾನು ಎಂಟ್ರಿ ಆಗ್ತೀನಿ, ಅಲ್ಲಿ ಡೈಲಾಗ್ ಹೇಳ್ತೀನಿ ಅಂತ ಕಂಪೋಸ್ ಮಾಡಿಬಿಟ್ಟು ಒಂದು ಮಾನಿಟರ್ ನೋಡ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಆರ್ಟಿಸ್ಟ್ ಆಗ್ಬಿಡ್ತೀನಿ. ನಮ್ಮ ಕೋ ಡೈರೆಕ್ಟರ್ಗೆ ಹೇಳ್ತೀನಿ, ನೀನು ಸ್ಟಾರ್ಟ್ ಕ್ಯಾಮ್ರಾ ಹೇಳು ಅಂತ. ಅವ್ರು ಹೇಳ್ತಾರೆ. ಸೊ ಹೋಗಿ ಅಲ್ಲಿ ಆರ್ಟಿಸ್ಟ್ ಆಗ್ಬಿಡ್ತೀನಿ. ತುಂಬಾ ಜನಕ್ಕೆ ಅಸಾಧ್ಯ ಸರ್ ಇದು, ತುಂಬ ಕಷ್ಟ. ಅದೇ ಕಷ್ಟನೇ, ಅದನ್ನು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಹೋಗುತ್ತೆ ಅಷ್ಟೇ. ಹೌದು.